ಮತ್ತೊಂದು ಕಡೆ ಜಾತಿ ಗಣತಿ ಜ್ವಾಲೆ ದಿನಕ್ಕೊಂದು ದಿಕ್ಕಿಗೆ ಹೋಗ್ತಾ ಇದೆ. ಇಷ್ಟು ದಿನ ಸಮಸ್ಯೆಗಳ ಸುಳಿಯಲ್ಲಿ ಸರ್ವೆ ನಡೀತಾ ಇತ್ತು. ಇದೀಗ ಹೈಕೋರ್ಟ್ ಆದೇಶವನ್ನ ಮುಂದಿಟ್ಕೊಂಡು ನಮಗೆ ಒತ್ತಡ ಹಾಕಬೇಡಿ ಅಂತ ಕೆಲವು ಕಡೆ ಜನ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಈ ಮಧ್ಯೆ ಬಿಜೆಪಿ ನಾಯಕರುಗಳು ಸರ್ವೆ ವೇಳೆ ನಾವು ಮಾಹಿತಿ ಕೊಡಲ್ಲ ಅನ್ನೋಕೆ ಶುರು ಮಾಡಿದ್ದಾರೆ. ಜನರು ದಾಖಲೆ ಕೊಟ್ರೆ ನಿಮ್ಮ ಯೋಜನೆಗಳಿಗೆ ಕತ್ತರಿ ಬೀಳುತ್ತೆ ಅಂತ ಹೊಸ ದಾಳ ಬಿಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಸದ್ಯ ಪೀಕಲಾಟಕ್ಕೆ ಸಿಕ್ಕಾಕೊಂಡಿದೆ. ಜಾತಿ ಗಣತಿ ಜ್ವಾಲೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಹೊಸ ದಾಳ. ಒತ್ತಡಕ್ಕೆ ಮಾಹಿತಿ ಕೊಡಬೇಡಿ, ಕೊಟ್ರೆ ರೇಷನ್ ಕಟ್ ಎಂದ ಅಶೋಕ್. ಮನುವಾದಿ ಮನಸ್ಥಿತಿ, ಕೇಂದ್ರ ಸರ್ವೆಯನ್ನು ವಿರೋಧಿಸ್ತೀರಾ? ಸಿಎಂ ಪ್ರಶ್ನೆ. ಕಳೆದ ಸೋಮವಾರ ಶುರುವಾದ ಜಾತಿ ಗಣತಿ ಹಲವು ಅಡೆತಡೆಗಳನ್ನು ಮೀರಿ ಮುನ್ನುಗ್ಗುತ್ತಿದೆ. ಜನರ ಮೇಲೆ ಒತ್ತಡ ಹಾಕಬೇಡಿ, ಜನರು ಮಾಹಿತಿ ಕೊಟ್ಟರಷ್ಟೇ ಪಡೆದುಕೊಳ್ಳಿ ಎಂಬ ಹೈಕೋರ್ಟ್ ಮಧ್ಯಂತರ ಆದೇಶ ರಾಜ್ಯ ಸರ್ಕಾರಕ್ಕೆ ಬೀಗಲಾಟ ತಂದಿಟ್ಟಿದೆ. ಚಿಕ್ಕಮಗಳೂರಿನ ದೋಣಿಕಣ ಎಂಬಲ್ಲಿ ಸಮೀಕ್ಷೆಗೆ ತೆರಳಿದ್ದ ಶಿಕ್ಷಕಿ ಜೊತೆ ಮೆಸ್ಕಾಂ ಇಂಜಿನಿಯರ್ ಗಲಾಟೆ ಮಾಡಿದ್ದಾರೆ. ಬಲವಂತವಾಗಿ ಪ್ರಶ್ನೆ ಕೇಳಂಗಿಲ್ಲ ಅಂತ ಕೋರ್ಟ್ ಆದೇಶವಿದೆ. ನೀನ್ ಯಾಕೆ ನನ್ನ ಮಕ್ಕಳ ಬಳಿ ಪ್ರಶ್ನೆ ಕೇಳ್ತಿದ್ಯಾ ಅಂತ ಮೆಸ್ಕಾಂ ಇಂಜಿನಿಯರ್ ರೂಪಾ ಪ್ರಶ್ನೆ ಮಾಡಿದ್ದಾರೆ. ಏನ್ ಗಲಾಟೆ ಮಾಡ್ದೆ ಸರಿ ಆಯ್ತು, ನಾನು ಬಂದೆ ತಾನೆ ಸಾಯಂಕಾಲ. ಅವ್ರು ಅನ್ಲಿಲ್ಲ, ನಾನ್ ಕೇಳಿದ್ದು, ನಾನೇನು ಮಾತಾಡಿಲ್ಲ. ಥರ್ಡ್ ಕ್ಲಾಸ್ ಅವಳು ಹುಷಾರಿಲ್ಲ ಅಂತ ನಾನು ಮನೇಲಿ ಬಿಟ್ಟು ಹೋದ್ರೆ ಅವಳಿಗೆ ಎದುರಿಸ್ತೀಯ? ನನ್ನ ಹೇಳ್ತೀನಿ ಮೆಸ್ಕಾಂ ಇಂಜಿನಿಯರ್ ನಿಂತರ ಮಾಡಲ್ಲ. ಹೀಗೆ ಜಾತಿ ಗಣತಿಗೆ ಹೋದ ಶಿಕ್ಷಕರಿಗೆ ಹೊಸ ಸಮಸ್ಯೆ ಎದುರಾಗಿದೆ. ಇದೇ ವೇಳೆ ದಾಳ ಉರುಳಿಸಿರೋ ಬಿಜೆಪಿ ರಾಜ್ಯ ಸರ್ಕಾರದ ಮೇಲೆ ಬಾಣ ಬಿಟ್ಟಿದೆ. ಸರ್ವೆಯಲ್ಲಿ ಭಾಗವಹಿಸೋದು ಜನರಿಗೆ ಬಿಟ್ಟಿದ್ದು, ಆದ್ರೆ ಒತ್ತಡ ಹಾಕಿದ್ರೆ ಮಾಹಿತಿ ಕೊಡಬೇಡಿ, ಮಾಹಿತಿ ಕೊಟ್ರೆ ನಿಮ್ಮ ರೇಷನ್ ಕಾರ್ಡ್ ಕಟ್ ಆಗುತ್ತೆ ಅಂತ ಅಶೋಕ್ ಬಾಂಬ್ ಹಾಕಿದ್ದಾರೆ. ಯಾರು ಕೂಡ ನಿಮ್ಮ ಪಾಲ್ಗೊಳ್ಳೋದು ಬಿಡೋದು ನಿಮಗೆ ಸಂಬಂಧಪಟ್ಟಿದೆ, ನೀವು ತೀರ್ಮಾನ ತೆಗೆದು. ಆದರೆ ಈ ಸಮೀಕ್ಷೆಯಲ್ಲಿ ಅವರು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಪದೇ ಪದೇ ಒತ್ತಡ ಮಾಡಿದ್ರೆ ದಯವಿಟ್ಟು ಕೊಡಬೇಡಿ. ನಿಮ್ಮ ಇನ್ಕಮ್ ಇರ್ಬೋದು, ಇವೆಲ್ಲ ವೈಯಕ್ತಿಕ ವಿಚಾರಗಳಿರ್ತದೆ. ಅದನ್ನು ಕೊಟ್ಟರೆ ಅದನ್ನು ಅವರು ನಿಮ್ಮ ರೇಷನ್ ಕಾರ್ಡ್ ಕಿತ್ತಾಕಕ್ಕೆ ಯೂಸ್ ಮಾಡ್ತಾರೆ. ನಿಮ್ಮ ಹಾಸ್ಪಿಟ್ಲ್ ಬಿಲ್ಲು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಮ್ಗೆ ಸಿಗುವಂಥ ಸೌಲಭ್ಯಕ್ಕೆ ಕಟ್ ಮಾಡೋಕ್ಕೆ ಇದನ್ನೆಲ್ಲ ಉಪಯೋಗ ಮಾಡ್ತಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಡೇಟಾ ಮಾರಿಕೊಳ್ಳಬಹುದು, ನಾನು ದಾಖಲೆ ಕೊಡುವುದಿಲ್ಲ ಅಂತ ಗುಡುಗಿದ್ರು. ಸಮೀಕ್ಷೆ ಬಹಿಷ್ಕರಿಸುವುದಾಗಿ ಸಂಸದ ತೇಜಸ್ವಿ ಸೂರ್ಯ ಕೂಡ ಮಾತನಾಡಿದ್ರು. ಇದು ಅನಾರೋಗ್ಯ ಮನಸ್ಥಿತಿ ಅಂತ ಬಿಕೆ ಹರಿಪ್ರಸಾದ್ ತಿರುಗೇಟು ಕೊಟ್ಟಿದ್ದಾರೆ. ಯಾವ ಆಧಾರದ ಮೇಲೆ ಇವ್ರ ಇನ್ಕಮ್ಮು ಇತ್ಯಾದಿ ಎಲ್ಲ ಕೇಳ್ತಾರೆ, ಅದಕ್ಕೆ ನಾನಂತೂ ಡಿಸೈಡ್ ಮಾಡಿ ನಾನು ಕೊಡಲ್ಲ. ನಾನು ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಅವ್ರು ಬಂದರೆ ನಾನಾತು ನಮ್ಮ ಮನೆಯವ್ರಿಗಾತು ಕೊಡಲ್ಲ. ನ್ಯಾಯಾಲಯ ಬಹಳ ಸ್ಪಷ್ಟವಾಗಿರುವಂಥ ಒಂದು ಆದೇಶವನ್ನು ನೀಡಿದೆ. ಈ ಜಾತಿ ಸಮೀಕ್ಷೆ ಕಂಪಲ್ಸರಿ ಅಲ್ಲ, ನಾನು ಬಹಿಷ್ಕಾರ ಹಾಕ್ತಾ ಇದ್ದೀನಿ, ತಾವೆಲ್ಲರೂ ಬಹಿಷ್ಕಾರ ಹಾಕಬೇಕು ಅಂತ ಹೇಳಿ ರಾಜ್ಯದ ಪ್ರಜ್ಞಾವಂತ ನಾಗರಿಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಪ್ರಹ್ಲಾದ್ ಜೋಶಿ ಅವರಾಗಲಿ ಅಥವಾ ತೇಜಸ್ವಿ ಸೂರ್ಯ ಆಗಲಿ, ಇವರೊಂದು ರೀತಿಯ ಅನಾರೋಗ್ಯ ಮನಸ್ಥಿತಿ ಇರ್ತಕ್ಕಂಥವ್ರು. ಇವ್ರಿಗೇನು ಅಂದರೆ ಇವ್ರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ, ಇವರ ಮನಸ್ಥಿತಿ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. RSS ಮತ್ತು BJP ಹಿಂದುಳಿದ ವರ್ಗಗಳ ಹೇಳಿಕೆಯನ್ನು ಸಹಿಸೋದಿಲ್ಲ ಅನ್ನೋದನ್ನ ಈ ಒಂದು ಹೇಳಿಕೆ ಮೂಲಕ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಒತ್ತಡ ಮಾಡಿದ್ರೆ ಮಾಹಿತಿ ಕೊಡಬೇಡಿ ಅನ್ನೋ ಬಿಜೆಪಿ ನಾಯಕರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಮಾಧ್ಯಮ ಪ್ರಕಟಣೆ ಹೊರಡಿಸಿ ಇದು ಮನುವಾದದ ಮನಸ್ಥಿತಿ ಎಂದಿದ್ದಾರೆ. ರಾಜ್ಯ ಬಿಜೆಪಿಯ ನಾಯಕರು ಒಬ್ಬೊಬ್ಬರಾಗಿ ಹೊರಗೆ ಬಂದು ಸಮೀಕ್ಷೆ ಬಹಿಷ್ಕರಿಸುವಂತೆ ಕರೆ ನೀಡುವ ಮೂಲಕ ಬೆತ್ತಲಾಗುತ್ತಿದ್ದಾರೆ. ಬಡವರು ಬಡವರಾಗೇ ಇರಬೇಕು, ಹಿಂದುಳಿದವರು ಹಿಂದೆ ಉಳಿಯಬೇಕು, ವರ್ಣ ಮತ್ತು ವರ್ಗಗಳ ನಡುವಿನ ಅಸಮಾನತೆ ಮುಂದುವರಿಯಬೇಕು, ಮಹಿಳೆಯರ ಅವಕಾಶ ವಂಚಿತರಾಗಿಯೇ ಇರಬೇಕೆಂಬುದು ಮನುವಾದ. ಬಿಜೆಪಿ ನಾಯಕರ ಅಂತರಂಗದಲ್ಲಿರುವುದು ಇದೇ ಮನುವಾದ ಮನಸ್ಥಿತಿ. ನಮ್ಮ ಸರ್ಕಾರ ನಡೆಸುವ ಸಮೀಕ್ಷೆಯಿಂದ ಎಲ್ಲ ಜಾತಿಯ ಬಡವರು, ಅವಕಾಶ ವಂಚಿತರ ಸ್ಥಿತಿಗತಿ ಗೊತ್ತಾಗಲಿದೆ. ಈ ವಾಸ್ತವ ಸ್ಥಿತಿ ಅರಿವಾಗುವುದು ಬಿಜೆಪಿಯವರಿಗೆ ಬೇಡವಾಗಿದೆ. ಕರ್ನಾಟಕದಲ್ಲಿ ಸಮೀಕ್ಷೆಯನ್ನು ವಿರೋಧಿಸುತ್ತಿರುವ ಬಿಜೆಪಿ ನಾಯಕರೇ, ನೀವು ಕೇಂದ್ರ ಸರ್ಕಾರದ ಜಾತಿ ಗಣತಿಯನ್ನು ವಿರೋಧಿಸುತ್ತೀರಾ? ಹೀಗಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಶಾಸಕ ಅಶ್ವಥ್ ನಾರಾಯಣ್ ಕೇಂದ್ರ ನಡೆಸೋ ಸಮೀಕ್ಷೆಯ ಮಾಹಿತಿಯನ್ನ ಪಡೆದುಕೊಂಡು ಯೋಜನೆ ರೂಪಿಸಿ ಅಂತ ತಿಳಿದಿದ್ದಾರೆ. ಇದು ಯಾವ ಗಣತಿ ಅಂತಾರೆ? ಸಿದ್ದರಾಮಯ್ಯನವ್ರ ಗಣತಿನ
ಡಿ ಕೆ ಶಿವಕುಮಾರ್ ಗಣತಿನ ಯಾರ ಗಣತಿ ಇದು? ರಾಜಕೀಯ ದುರುದ್ದೇಶ ಅಷ್ಟೇ ಬಿಟ್ಟರೆ ರಾಜಕೀಯ ಪ್ರೇರಿತವಾಗಿ ಸದುದ್ದೇಶ ಇಲ್ಲದೆ ರಾಜಕೀಯ ಪ್ರೇರಿತವಾಗಿ ಯಾವುದು ಅವರಿಗೆ ಅಧಿಕಾರ ಇಲ್ಲದಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಇದು ಕಾನೂನು ಬಾಹಿರವಾಗಿದೆ. ಇನ್ನು ಯಾವ ಜಾತಿ ಹೆಚ್ಚು ಸಂಖ್ಯೆ ಬೇಕೋ ಅದನ್ನ ತೋರಿಸ್ತಾರೆ. ಸಿಎಂ ಮನೆಯಲ್ಲಿ ಜಾತಿ ಗಣತಿ ಸಿದ್ಧವಾಗುತ್ತೆ ಅಂತ ಅಶೋಕ್ ಆರೋಪಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಡಿಕೆ ಸುರೇಶ್, ಹಾಗಾದ್ರೆ ನೀವೆಲ್ಲ ಹಿಂದೂ ಅಂತಾನೆ ಬರೆಸಿ, ನಿಮ್ಮ ಕಾರ್ಯಕರ್ತರಿಗೆ ಕರೆ ನೀಡಿ ಅಂತ ಸವಾಲ್ ಹಾಕಿದ್ದಾರೆ. ಈ ಮಾತಿಗೆ ವಿಜಯೇಂದ್ರ ಪಂಚ್ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಜಾತಿಗಳು ಬೇಕೋ ಆ ಜಾತಿನ ವೈಭವೀಕರಿಸ್ಕೊಳ್ಳೋದು, ಯಾವ ಜಾತಿ ನಿಮ್ಗೆ ವೋಟ್ ಹಾಕಲ್ಲೋ ಆ ಜಾತಿಗಳನ್ನ ಕೆಳಗಡೆ ತಳ್ಳೋದು. ಇದು ರಾಜ್ಯದ ಜಾತಿ ಗಣತಿ ಅಲ್ಲ, ಇದು ಸಿದ್ದರಾಮಯ್ಯನವರ ಜಾತಿ ಗಣತಿ. ಸಿದ್ದರಾಮಯ್ಯನ ಮನೆಯಲ್ಲೇ ತಯಾರಾಗ್ತದೆ ಈ ಜಾತಿ ಗಣತಿಯ ಪುಸ್ತಕ. ಅಶೋಕ್ ಅವರು ಸ್ವಲ್ಪ ಹೇಳ್ತೀನಿ ಜಾತಿ ಗಣತಿನ ವಿರೋಧ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕೂಡ ಘೋಷಣೆ ಮಾಡಿದೆ ಆರ್ಥಿಕ ಸಮೀಕ್ಷೆಯನ್ನ ನಾವು ಮಾಡ್ತೇವೆ ಅಂತ ಹೇಳಿ. ನಾವು ಹಿಂದೂ ಅದನ್ನ ಬಿಟ್ಟು ಬೇರೆ ಏನು ಹೇಳೋದು ಬೇಡ. ಕರೆ ಕೊಡ್ಲಿ ಅವ್ರು, ಬಿಜೆಪಿಯ ಕಾರ್ಯಕರ್ತರಿಗೆ ಅವ್ರು ಕರೆ ಕೊಡ್ಲಿ. ಹಿಂದೂ ಸಮಾಜ ಒಗ್ಗಟ್ಟಾಗಿ ನಿಲ್ಲುವಂತ ಕಾಲಘಟ್ಟದಲ್ಲಿ ನಾವು ಇದ್ದೇವೆ. ಹಿಂದೂ ಸಮಾಜವನ್ನ ಒಡೆಯುವಂತ ಕೆಲಸ ರಾಜಕೀಯ ಪಕ್ಷಗಳು ಮಾಡಬಾರ್ದು, ರಾಜಕೀಯ ನಾಯಕರುಗಳು ಕೂಡ ಮಾಡಬಾರ್ದು. ಇಷ್ಟು ದಿನ ಗೊಂದಲದಿಂದ ಆಮೆಗತಿಯಲ್ಲಿ ಸಾಗಿದ್ದ ಜಾತಿ ಗಣತಿಗೆ ಸಿಎಂ ಚುರುಕು ಮುಟ್ಟಿಸಿದ್ರು. ಆದ್ರೀಗ ಹೈಕೋರ್ಟ್ ಹೇಳಿದ್ದನ್ನ ಮುಂದಿಟ್ಟು ಬಿಜೆಪಿ ಹೂಡಿರೋ ಹೊಸ ದಾಳ ಸರ್ಕಾರಕ್ಕೆ ತಲೆ ನೋವಾಗಿದೆ. ಆದ್ರೆ ಯಾವ ಗೊಂದಲವೋ ಇಲ್ಲ, ಕೋರ್ಟ್ ಆದೇಶದಂತೆಯೇ ಸಮೀಕ್ಷೆ ಮಾಡ್ತಿದ್ದೀವಿ ಅಂತ ಸರ್ಕಾರ ಸಮರ್ಥಿಸಿಕೊಳ್ತಿದೆ. ಕಿರಣ್ ಹನಿಯಡ್ಕ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.